ಏನು ಈ ಧರ್ಮಸ್ಥಳದ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿ ಆಗಿರುವಂತಹ ಪ್ರಣವ್ ಮೊಹಂತಿ ಬದಲಾಗ್ತಾರಾ ಅನ್ನುವಂತಹ ಅನುಮಾನ ಇದೀಗ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದೆ SIT. ಒಂದು ಕಡೆಯಲ್ಲಿ ಬಹಳ ಚುರುಕಿನಿಂದ ತನಿಖೆಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ SIT ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಣವ್ ಮೊಹಂತಿ ಬದಲಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಕಾರಣ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಕೇಂದ್ರ ಸೇವೆಗೆ ಅವರನ್ನು ನಿಯೋಜನೆ ಮಾಡಲಾಗಿದೆ. ಧರ್ಮಸ್ಥಳ ಪ್ರಕರಣದ SIT ಮುಖ್ಯಸ್ಥರಾಗಿರುವಂತಹ ಮೊಹಂತಿ ಅವರನ್ನ ಕೇಂದ್ರ ಸೇವೆಗೆ ನಿಯೋಜನೆಯನ್ನ ಮಾಡಲಾಗಿದೆ. SITಗೆ ಬೇರೆ ಅಧಿಕಾರಿ ನೇಮಕದ ಬಗ್ಗೆ ಗೃಹ ಇಲಾಖೆ ಇದೀಗ ಚರ್ಚೆ ನಡೆಸ್ತಾ ಇದೆ ಅಂತೆ. SITಯಲ್ಲಿ ಮುಂದುವರಿಯುವಂತಹ ಅವಕಾಶದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸೊ ಮೊಹಂತಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಬೇರೆ ಜವಾಬ್ದಾರಿಗಳನ್ನ ಲಭಿಸಿರುವುದರಿಂದಾಗಿ ಈ ಬಹಳ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡವರು ಅವರು ಇದೀಗ ಅವ್ರನ್ನ ಬದಲಾಗ್ತಾರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ SIT ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ SIT ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತಾಡಲಿಕ್ಕೆ ರಾಘವೇಂದ್ರ ಅವರು ನನ್ನೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಏನಿದು ಇನ್ನು ಮುಂದೆ ಇದನ್ನು ಯಾರು ಲೀಡ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಪ್ರಣವ್ ಮೊಹಂತಿ ಅವರು ಬಹಳ ದಿಟ್ಟ ಮತ್ತು ನಿಷ್ಠಾವಂತ ಅಧಿಕಾರಿ ಅಂತ ಗುರುತಿಸಿಕೊಂಡವರು, ಅವರು ಯಾವ ಕಾರಣಕ್ಕಾಗಿ ಅವರು ಬದಲಾಗ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ಇದನ್ನು ಯಾರು ಲೀಡ್ ಮಾಡ್ತಾರೆ? ರಾಘವೇಂದ್ರ ಕಾರ್ತಿಕ್, ಪ್ರಮುಖವಾಗಿ ಒಂದು ವಿಚಾರವನ್ನ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರಣವ್ ಮೊಹಂತಿ ಅವರು ಸದ್ಯದ ಮಟ್ಟಿಗೆ ಇನ್ನೂ ಕೇಂದ್ರ ಸೇವೆಗೆ ಹೋಗಿಲ್ಲ. ಯಾಕಂದ್ರೆ ಕೇಂದ್ರ ಸೇವೆಗೆ ಹೋಗುವವರ ಪಟ್ಟಿಯಲ್ಲಿ ಪ್ರಣವ್ ಮೊಹಂತಿ ಅವರ ಹೆಸರನ್ನ ಕೇಂದ್ರ ಕ್ಯಾಬಿನೆಟ್ ಸಮಿತಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಿಂದ ಈ ಪ್ರಣವ್ ಮೊಹಂತಿ ಅವರ ಹೆಸರನ್ನು ಸಹ ಆ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಹೀಗಾಗಿ ಇದೀಗ ಸಾಕಷ್ಟು ಚರ್ಚೆಗಳು ಆರಂಭವಾಗಿರ್ತಕ್ಕಂಥದ್ದು. ಪ್ರಣವ್ ಮೊಹಂತಿ ಅವರು ಕರ್ನಾಟಕದಲ್ಲೇ ಉಳಿತಾರ ಅಥವಾ ಕೇಂದ್ರ ಸೇವೆಗೆ ಹೋಗ್ತಾರ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ಈಗ ಏನೋ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೇಮಿಸಿರ್ತಕ್ಕಂತಹ SIT ಸಂಸ್ಥೆಯ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆಯನ್ನು ಸಹ ಸಾಕಷ್ಟು ಚುರುಕಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನೋ ಒಬ್ಬ ಕೋರ್ಟ್ ಮುಂದೆ ಬಂದು ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಸ್ಥಳ ಮಾಜರ್ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇನೆ ಈಗ ಕೇಂದ್ರ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಆ ಪಟ್ಟಿಯಲ್ಲಿ ಪ್ರಣವ್ ಮೊಹಂತಿ ಅವರ ಹೆಸರು ಕಂಡು ಬಂದಿದೆ. ಹೀಗಾಗಿ ಪ್ರಣವ್ ಮೊಹಂತಿ ಅವರ ಆಯ್ಕೆಗೆ ಈಗ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಣವ್ ಮೊಹಂತಿ ಅವರು ಮನಸ್ಸು ಮಾಡಿ ನನಗೆ ಸಾಕು ರಾಜ್ಯ ಸೇವೆ, ನಾನು ಕೇಂದ್ರ ಸೇವೆಗೆ ಹೋಗ್ತೀನಿ, ನನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಗೃಹ ಇಲಾಖೆಗೆ ಪತ್ರವನ್ನ ಕೊಡಬೇಕಾಗುತ್ತೆ, ಮನವಿಯನ್ನ ಮಾಡಬೇಕಾಗುತ್ತೆ. ಆಗ ಗೃಹ ಇಲಾಖೆ ಅವರನ್ನ ಬಿಡುಗಡೆ ಮಾಡಿ ಆ ಜಾಗಕ್ಕೆ ಬೇರೆಯವರನ್ನ ನೇಮಿಸಬೇಕಾಗುತ್ತೆ. ಸದ್ಯಕ್ಕೆ ಇನ್ನ ಯಾವುದೇ ರೀತಿಯ ಡಿಸಿಷನ್ ಅನ್ನ ಪ್ರಣವ್ ಮೊಹಂತಿ ಅವರು ತೆಗೆದುಕೊಂಡಿಲ್ಲ. ಇವತ್ತೇನು ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಅವರ ಹೆಸರು ಇದೆ. ಹೀಗಾಗಿ ಪ್ರಣವ್ ಮೊಹಂತಿ ಅವರೇ ಈಗ ಸದ್ಯದ ಮಟ್ಟಿಗೆ SIT ಮುಖ್ಯಸ್ಥರಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಪ್ರಣವ್ ಮೊಹಂತಿ ಅವರು ಯಾವ ರೀತಿ ಚಿಂತನೆಯನ್ನ ಮಾಡ್ತಾರೆ, ಯಾವ ರೀತಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು SIT ಸಂಸ್ಥೆಯಲ್ಲಿ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ನಿಂತಿದೆ. ಒಟ್ಟಿನಲ್ಲಿ ಪ್ರಣವ್ ಮೊಹಂತಿ ಅವರು ಈಗ ಸದ್ಯಕ್ಕೆ ಕೇಂದ್ರ ಬಿಡುಗಡೆ ಮಾಡಿರ್ತಕ್ಕಂತಹ ಪಟ್ಟಿಯಲ್ಲಿ ಅವರ ಹೆಸರು ಕಾಣಿಸಿಕೊಂಡಿರ್ತಕ್ಕಂಥದ್ದು. ಹೋಗೋದು ಬಿಡೋದು ಪ್ರಣವ್ ಮೊಹಂತಿ ಅವರ ವಿಚಾರಕ್ಕೆ ಬಿಟ್ಟಿದ್ದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಳಿಗಾಗಿ.